ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೆಪ ಮಾಡಿಕೊಂಡು ನಮ್ಮನ್ನ ಕೆಣಕಬೇಡಿ, ಕೆಣಕಿದ್ರೆ ಸುಟ್ಟು ಹೋಗ್ತೀರಾ, ನೀವು ಉಳಿಯೋದಿಲ್ಲ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ನಿಮ್ಮಂತಹ ಮೋದಿ ಶಾಗಳನ್ನ ಬಹಳ ನೋಡಿದೀವಿ ಅಂತ ಹೇಳಿದ್ರು. ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಬಹಳ ದೊಡ್ಡ ಗೌರವ ನೀಡಿ ನಡೆದುಕೊಳ್ತು. ಇತಿಹಾಸ ಗೊತ್ತಿಲ್ಲದ ಮೋದಿ, ಅಮಿತ್ ಶಾ ಮತ್ತು ಹಿಂಬಾಲಕರು ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಇದು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಜನ್ಮಭೂಮಿ. ಮಹಾನ್ ವೀರ್ ನಾರಿ ಈ ಒಂದು ಬೆಳಗಾವಿಯಲ್ಲಿ ಹುಟ್ಟಿ ದೇಶದ ಸ್ವಾಭಿಮಾನಕ್ಕಾಗಿ, ದೇಶದ ಜನರ ರಕ್ಷಣೆಗಾಗಿ ಅವರು ಹೋರಾಟವನ್ನು ಮಾಡಿದ್ರು. ಅದಕ್ಕಾಗಿ ಇದು ರಾಣಿ ಚೆನ್ನಮ್ಮನ ಒಂದು ಊರು ಅಂತಕ್ಕಂಥದ್ದನ್ನು ನಾನು ಹೇಳ್ತೇನೆ. ಇದೇ ರೀತಿಯಾಗಿ ಬಿಜೆಪಿ, RSS ಇವರ ವಿರುದ್ಧ ಹೋರಾಟ ಮಾಡತಕ್ಕಂಥ ನಮ್ಮಲ್ಲಿ ಯಾರಾದರೂ ಶಕ್ತಿಶಾಲಿ ಒಬ್ಬ ಹೆಣ್ಣುಮಗಳಿದ್ರೆ, ಸ್ತ್ರೀ ಇದ್ರೆ ಅದು ಪ್ರಿಯಾಂಕಾ ಗಾಂಧಿ ಅವರು ಅನ್ನತಕ್ಕಂಥ ಮಾತನ್ನ ನಾನು ಹೇಳ್ತೇನೆ. ಅವ್ರ ಹತ್ರ ಧೈರ್ಯ ಇದೆ. ಅವರು ಕಾಣಕ್ಕೆ ಸ್ವಲ್ಪ ಮೆತ್ತಗೆ ಕಾಣ್ತಾರೆ, ನಿಮಗೆ ಸ್ವಲ್ಪ ಅವ್ರಿಗೆ ಮುಟ್ಟು ನೋಡಿ ಗೊತ್ತಾಗ್ತದೆ. ಯಾಕಂದ್ರೆ ಅವ್ರು ಎಂದೂ ಕೂಡ ಯಾರಿಗೂ ಹೆದರಲ್ಲ. ಹೆದರದೇ ಇರ್ತಕ್ಕಂಥ ನಮ್ಮ ಕಿತ್ತೂರು ಚೆನ್ನಮ್ಮ ಯಾರಪ್ಪ ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವರು. ನಮ್ಮ ಝಾನ್ಸಿ ಕಿ ರಾಣಿ ಯಾರಪ್ಪ ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವರು. ನಾನು ಇದನ್ನ ಹೊಗಳ್ತಾ ಇಲ್ಲ, ಅಷ್ಟು ಶಕ್ತಿ ಇದೆ. ತಂದೆಯನ್ನ ಕಳ್ಕೊಂಡು ತಾಯಿ ರಕ್ಷಣೆ ಮಾಡಿ 4-5 ವರ್ಷದ ಮಕ್ಕಳಿದ್ದಾಗ ಬೆಳೆದು ಬಂದು ಇವತ್ತು ರಾಹುಲ್ ಗಾಂಧಿ ಅವರು ಮತ್ತು ಪ್ರಿಯಾಂಕಾ ಗಾಂಧಿ ಅವರು ದೇಶದಲ್ಲೇ ತಮ್ಮ ಹೆಸರನ್ನ ಮಾಡಿದ್ದಾರೆ. ಯಾರಲಿಂದ ಸಾಧ್ಯ ಇದೆ? ನಾವೇನೋ ಮನೆಯಾಗ ಏನಾದ್ರು ಸ್ವಲ್ಪ ಸಣ್ಣದ ಅನಾಹುತ ಆದ್ರೆ ಎಲ್ಲರೂ ಕುಂತು ಅಳ್ತೇವೆ, ಏನ್ರಿ ಹಿಂಗಾಯ್ತು, ನಂದು ಹಂಗಾಯ್ತು ಅಂತ ಹೇಳಿ. ಆದರೆ ಅವರು ಎಂದೂ ಕೂಡ ತನ್ನ ಕೊರತೆ, ತನ್ನ ಕಮ್ಜೋರಿ ಅವರು ತೋರಿಸಲಿಲ್ಲ. ಇಂಥ ಒಂದು ಗಾಂಧಿ ಕುಟುಂಬ. ಈ ಗಾಂಧಿ ಕುಟುಂಬಕ್ಕೆ ಈ ಶಾನೂ ಬೈತಾನೆ, ಮೋದಿನೂ ಬೈತಾನೆ, ಕೆಲವು ಅವ್ರ ಚಮಚಗಳು ಬೈತಾರೆ. ಅರೆ, ನೀವು ಮಾಡಿ ತೋರಿಸಿರಪ್ಪ, ನೀವಂತೂ ಮಾಡೋ ಶಕ್ತಿ ಇಲ್ಲ. ಮಾಡೋರಿಗೆ ಬೆಂಬಲ ಕೊಡೋದು ಬಿಟ್ಟು ಅವ್ರಿಗೆ ಟೀಕೆ ಮಾಡ್ತೀರಿ. ತಿಳುವಳಿಕೆಗಳೇನಿವೆ ಅದು ಹೇಳ್ತೇನೆ ನಾನು ಪಾರ್ಲಿಮೆಂಟ್ನಲ್ಲಿ, ಅದು 3ನೇ ತಾರೀಕು 4ನೇ ತಾರೀಕು. ಆದ್ರೆ ಕಾಂಗ್ರೆಸ್ ಅಂಬೇಡ್ಕರ್ ಕೆಡೋದು, ಕಾಂಗ್ರೆಸ್ ಅಂಬೇಡ್ಕರ್ಗೆ ಇದು ಮಾಡಿದ್ರು, ಇನ್ಸಲ್ಟ್ ಮಾಡಿದ್ರು. ಇದು ಸಾಧ್ಯನೇ ಇಲ್ಲ. ಅಂಬೇಡ್ಕರ್ ಅವರು ಸ್ಟ್ಯಾಚ್ಯೂ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಮತ್ತು ರಾಧಾಕೃಷ್ಣನ್ ಉಪಾಧ್ಯಕ್ಷರಿದ್ದಾಗ, ಅದೇ ರೀತಿಯಾಗಿ ನಮ್ಮ ಸ್ಪೀಕರ್, ಈ ಪಂಜಾಬಿನ ಸ್ಪೀಕರ್, ಅವರ ಹೆಸರು ಸಿಂಗ್ ಏನು, ಹುಕುಂ ಸಿಂಗ್, ಅವ್ರ ಕಾಲದಲ್ಲಿ ನೀವೆಲ್ಲಿದ್ರಪ್ಪ? ನೀವು ಕೂಡ್ಸಿರೋದು ಸ್ಟ್ಯಾಚ್ಯೂ ಅಲ್ಲಿ ಪಾರ್ಲಿಮೆಂಟ್ ಎದುರುಗಡೆ. ಅಲ್ಲ, ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇದ್ರು, ರಾಧಾಕೃಷ್ಣನ್ ಉಪಾಧ್ಯಕ್ಷ ಇದ್ದ, ಸ್ಪೀಕರ್ ಇವರು ಹುಕುಂ ಸಿಂಗ್ ಇದ್ರು. ನಾವಿನ್ನ ಸ್ಟೂಡೆಂಟ್ ಇದ್ದೆ, ಅವಾಗ ಗಲಾಟೆ ಮಾಡ್ತಿದ್ರು. ಇಲ್ಲಿ ಆವಾಗ DA ಕಟ್ಟಿ ಅಂತ ಒಬ್ರು MP ಇದ್ರು ಬೆಳಗಾವಿ. ಅವರ ಎಲ್ಲರೂ ಕೂಡ ಹೋಗಿ ರಾಧಾಕೃಷ್ಣನ್ ಅವರಿಗೆ ರಿಕ್ವೆಸ್ಟ್ ಮಾಡಿ, ಕಾಂಗ್ರೆಸ್ದವರಿಗೆ ರಿಕ್ವೆಸ್ಟ್ ಮಾಡಿ, ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪಾರ್ಲಿಮೆಂಟ್ ಎದುರುಗಡೆ ಕುಂತಿತ್ತು. ಆದ್ರೆ ಈ ಮೋದಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಮೂಲೆಯಲ್ಲಿ ಹಾಕಿದ್ದಾನೆ. ಎದುರುಗಡೆ ತೆಗೆದು ಮೂಲೆಯಲ್ಲಿ ಹಾಕಿ ಯಾರು ಬಂದರೂ ನೀವು ನೋಡಂಗಿಲ್ಲ. ಅಂತ ಕಡೆ ಹಾಕದಂತ ಮನುಷ್ಯ ಅಂಬೇಡ್ಕರ್ ಸಂವಿಧಾನಕ್ಕೆ ನಮಸ್ಕಾರ ಮಾಡೋದು ಏನ್ ನಾಟಕಪ್ಪ? ಅರೆ, ಸಂವಿಧಾನ ಸುಟ್ಟಂತ ಜನ
ಬಾಬಾ ಸಾಹೇಬ್ರ ಮೂರ್ತಿ ಸುಟ್ಟಂತವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುತ್ಥಳಿ ಸುಟ್ಟಂತವರು ಯಾರು ಇದ್ರೆ ಅದು ಬಿಜೆಪಿದವರು, RSS ದವರು, ಹಿಂದೂ ಮಹಾಸಭಾದವರು. ನಾ ಚಾಲೆಂಜ್ ಕೊಡ್ತೇನೆ. ಇದು ಎಲ್ಲ ಇತಿಹಾಸದಲ್ಲಿದೆ, ನೀವೆಲ್ಲ ಓದ್ಬೇಕು. ಓದ್ಲಿಲ್ಲ ಅಂದ್ರೆ ನಿಮಗೇನು ಅರ್ಥ ಆಗೋದಿಲ್ಲ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಮಹಾತ್ಮ ಗಾಂಧೀಜಿಯವರು ಬಾಂಬೆನ MR ಜೈಕರ್ ಅಂತ ಹೇಳಿ ಅವರಿಗೆ ರಾಜೀನಾಮೆ ಕೊಡಿಸಿ ಅವ್ರ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆರಿಸಿ ತಂದವರು ಕಾಂಗ್ರೆಸ್ದವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಮಹಾತ್ಮ ಗಾಂಧಿ ಅವರು. ನಮಗೆ ಹೇಳ್ತೀರಿ ಕಾಂಗ್ರೆಸ್ದವರು ಸೋಲಿಸಿದ್ರು, ಅವರಿಗೆ ಪುತ್ಥಳಿ ಕೂಡಿಸಲಿಲ್ಲ, ಅವರಿಗೆ ಅಪ್ಪ. ನೀವೇನ್ ಮಾಡಿದಿರಪ್ಪ? ನೀವಂತೂ ಸಂವಿಧಾನ ಸುಟ್ಟವರು, ನೀವು ಅಂಬೇಡ್ಕರ್ ಫೋಟೋ ಸುಟ್ಟವರು, ನೆಹರು ಅವರು ಫೋಟೋ ಸುಟ್ಟವರು ರಾಮಲೀಲಾ ಮೈದಾನದಲ್ಲಿ. ನಮಗೆ ಹೇಳಕ್ ಬರಬೇಡಿ. ನಮಗೆ ನೀವು ಕೆಣಕಿದ್ರೆ ನಾವು ಬೆಂಕಿ ಇದ್ದಂಗೆ, ನೀವು ಸುಟ್ಟು ಹೋಗ್ತೀರಿ, ನೀವು ಬದುಕಂಗಿಲ್ಲ. ನಮಗೆ ಕೆಣಕಕ್ಕೆ ಹೋಗ್ಬೇಡಿ. ಹಾಗೆ ಜಗಳ ಹಚ್ಚಿ ಬದುಕ್ತೇವೆ ಅಂದ್ರೆ ಸಾಧ್ಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕಾಂಗ್ರೆಸ್ ಪಾರ್ಟಿ ಸನ್ಮಾನ ಕೊಡ್ತು, ಮತ್ತು ಅವ್ರಿಗೆ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಏನ್ ನೀವು ಮಾಡಿದಿರಾ? ಅರೆ ನೀವಂತೂ ಹೇಳಿದ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಂತ ಸಂವಿಧಾನ ಇದು ಮನುಸ್ಮೃತಿ ಪ್ರಕಾರ ಇಲ್ಲ, ಅದಕ್ಕಾಗಿ ಇದಕ್ಕೆ ನಾವು ಒಪ್ಪಲ್ಲ, ತಿರಂಗ ಜೆಂಡಾಕ್ ನಾವು ಒಪ್ಪಲ್ಲ, ಅಶೋಕ್ ಚಕ್ರಕ್ಕೆ ನಾವು ಒಪ್ಪಲ್ಲ ಹೇಳದಂತ ಜನ ಇವತ್ತು ನಾಚಿಕೆ ಬರ್ಬೇಕು ಅಂತವ್ರು. ನಿಮ್ಮ 50 ವರ್ಷ ಇತಿಹಾಸದಲ್ಲಿ RSS ದವರಾಗ್ಲಿ ಬಿಜೆಪಿದವರಾಗ್ಲಿ ಈ ದೇಶದ ತಿರಂಗ ಜೆಂಡಾ ಅವ್ರು ಎಂದೂ ಹಾರಿಸಲಿಲ್ಲ, ಅವ್ರ ಆಫೀಸ್ನಲ್ಲಿ ಹಾರಿಸಲಿಲ್ಲ. ಈಗೆಲ್ಲರೂ ಸಂವಿಧಾನ ಯಾವಾಗ ರಾಹುಲ್ ಗಾಂಧಿ ಅವರು ಕೆಂಪು ಪುಸ್ತಕ ತಗೊಂಡು ಭಾರತ್ ಸಂವಿಧಾನ, ಭಾರತ್ ಬಚಾವ್, ಸಂವಿಧಾನ ಬಚಾವ್ ಅಂತ ಯಾವಾಗ ಹೊರಟ್ರೋ, ಆ ಸಂವಿಧಾನ ಬಚಾವ್ ಮೂವ್ಮೆಂಟ್ ಯಾವಾಗ ಶುರು ಆಯ್ತೋ ನೀವೆಲ್ಲರೂ ಕೂಡ ಒಂದಾದ್ರಿ. ಆವಾಗ ಮೋದಿ ಅವರು ಕೂಡ संविधान बचाओ ಅಂತ ಈಗ ಹೊಂಟಾರೆ. अरे संविधान को जलाने वाले तुम हो, संविधान को खत्म करने वाले तुम हो, तुम्हारे हाथ से क्या होता है? तुम तो देश को तोड़ने वाले लोग हैं. और हम, राहुल जी तो कन्याकुमारी से लेकर कश्मीर तक भारत जोड़ो यात्रा निकाले, कोई ऐसा किया उनमें? देश के लिए कोई लड़ा है? देश के लिए कोई मरा है? RSS बीजेपी में कोई नहीं.